ಪ್ರೀತಿ ಯಾರು ಒಪ್ಕೋವಲ್ರು. ನಾನು ಯಾಕೆ ಬದುಕಿರ್ಬೇಕು? ಈ ಮಾಡಕತ್ತಿ ಅದಕ್ಕೆ ನಾ ಮೋಸ ಹೋಗ್ಬಿಟ್ಟೆ ರೀ. ಅವನಿಗೆ ಬೇರೆ ಅಫೇರ್ಸ್ ಅದಾವಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನನ್ನನ್ನು ಪ್ರೀತಿ ಮಾಡತ್ತಾನಂತ ತಿಳ್ಕೊಂಡು ನಾನು ಅವನಿಂದ ಹೋಗಕ್ಕೆ ತಯಾರಾಗಿದ್ದೆ. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೋದ್ಮೇಲೆ ಜೀವನ ಮಾಡಕ್ಕೆ ಬೇಕಲ್ಲ, ಅದಕ್ಕೆ ಅಷ್ಟು ಬಂಗಾರ ಎಲ್ಲ ಇಟ್ಕೊಂಡಿದ್ದೆ ನನ್ನ ಲಗೇಜ್ನಾಗ. ತಪ್ಪಾತ್ರಿ ಅದಕ್ಕೆಮ್ಮ ನೋಡ್ರಿ ಇಲ್ಲೇ ನಮ್ಮ ಅಕ್ಕಂದು ಅಷ್ಟು ಬಂಗಾರ, ನಮ್ಮ ಅವ್ವನ ಬಂಗಾರ, ನನ್ನ ಬಂಗಾರ ಎಲ್ಲ ಕೂಡಿಸಿಟ್ಕೊಂಡಿದ್ದೆ. ಅಷ್ಟು ಬಂಗಾರನು ಅಲ್ಲಿ ಹೋದ್ಮೇಲೆ ಮಾರಿ ನಮ್ಮ ಜೀವನ ನಾವು ಸೆಟ್ಲ್ ಮಾಡ್ಕೊಳ್ಳೋಣ, ಆಮೇಲೆ ಬರೋಣ ಅಂತ ಲೆಕ್ಕಕ್ಕೆ ಎಲ್ಲ ಕೂಡಿಸಿಟ್ಕೊಂಡಿದ್ದೆ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಅವನಿಗೆ ಬೇರೆ ಅಫೇರ್ಸ್ ಅದಾವ ಅಂತೇಳಿ. ಫೋನ್ ಹಚ್ಚಿ ಬಾ ಅಂತ ಹೇಳಿದ್ರೆ ಬರಲ್ಲ ಅಂದ. ಅದಕ್ಕೆ ನೋಡ್ರಿ ಇಲ್ಲೇ ಪತ್ರ ಬರ್ದಿಟ್ಟು ಸಾಯಕತ್ತೀನಿ. ಅಲ್ಲ ಮನ್ಯಾಗ ನಾನು ಒಬ್ಬಾಕಿ ಅದೀನಿ, ಈ ಟೈಮ್ ನಿನ್ನ ಹಿಂಗೆ ಮಾಡಿದ್ರೆ ಹೆಂಗೆ? ನಿಮ್ಮ ಅಣ್ಣ ಅವ್ವ ಅಪ್ಪ ಎಲ್ಲ ನಿಮ್ಮ ಅಕ್ಕನ ಮನೆಗೆ ಹೋಗ್ಯಾರ, ಅವ್ರು ಬರ್ತಾರೋ ಏನು ಇವತ್ತು ಅಲ್ಲೇ ವಸ್ತಿ ಉಳಿತಾರೋ ಗೊತ್ತಿಲ್ಲ. ನೀ ಹಿಂಗೆಲ್ಲ ಮಾಡಿದ್ರೆ ನಂಗೆ ಎದುರು ಬರ್ತತವ. ಹಿಂಗೆಲ್ಲ ಮಾಡಕ್ಕೆ ಹೋಗಬೇಡ ಬಿಡು. ಅದೇನು ಪತ್ರ ಬರ್ದಿಟ್ಟು ಸಾಯೋದದು ಬೇಡ ಬೇಡ. ನೋಡು ಇಂಥದೆಲ್ಲ ಯೋಚನೆ ಮಾಡಬೇಡ. ನೀನು ಇದ್ದು ಸಾಧಿಸ್ಬೇಕು ಮನುಷ್ಯ. ಯಾವಾಗಲೂ ಸತ್ತೇನು ಜಯಿಸ್ತೀನಿ ನೀನೆ? ಸಾಯ್ತಾಳಂತೆ. ಬೇಡ ಅದಕ್ಕೆ ಮನ ಸತ್ ಬಿಡ್ತೇನೆ. ನನಗೆ ಯಾಕೆ ಇರೋಕೆ ಇಷ್ಟನೇ ಇಲ್ಲ. ಅವ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಯ್ಯೋ ದೇವ್ರೆ, ಇದೇನು ಮಾನಸಿಕ ಆಗೈತೇನ ಹುಡುಗಿ? ಅವ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂಥೇಳಿ ಸಾಯಕ್ಕೆ ತಯಾರಾಗೈತಲ್ಲ. ಏನು ಮಾಡಲಿ? ಕಂಡಾಬಟ್ಟಿ ಬಂಗಾರ ಬೇರೆ ಬ್ಯಾಗ್ನಾಗ ಇಟ್ಟಾಳ. ಹ್ಞೂ ಅಂದ್ಬಿಡ್ಲ? ಅಯ್ಯೋ ನಾ ಹ್ಞೂ ಅಂದರೆ ಯಾಕೆ ಬೇಕಪ್ಪ? ನನಗೇನೋ ಗೊತ್ತಿಲ್ಲ, ನನಗಿರೋದೇ ಒಳ್ಳೇದು. ಇಂಥ ಕಡೆ ಆಮೇಲೆ ಈಕಿ ಸಾಯ ನಿರ್ಧಾರ ಚೇಂಜ್ ಮಾಡಿಕೊಂಡ್ರೆ. ಆ ಬ್ಯಾಗ್ ತುಂಬ ಬಂಗಾರ ಐತಿ. ನಮ್ಮ ಅತ್ತಿ ಮತ್ತು ಆ ಮಗಳಿಗೂ ಸ್ವಲ್ಪ ಕೊಟ್ಟುಬಿಟ್ರೆ ನನಗೇನು ಉಳಿತೈತಿ? ಎಲ್ಲ ಮಗಳಿಗೆ ಕೊಟ್ಟು ಕಳಿಸ್ತಾರೆ, ಅದು ಈಗಿನ ಬಂಗಾರ ರೇಟಿಗೆ. ಓ ನಮ್ಮ ಅತ್ತಿ ಟಿಜುರಾಗ ಸ್ವಲ್ಪ ರೊಕ್ಕನೂ ಐತಿ. ರೊಕ್ಕ ಬಂಗಾರ ಎಲ್ಲದನ್ನು ನಾನೇ ದೋಚ್ಬೇಕು. ನೋಡು ಹೀಗೆಲ್ಲ ಯೋಚನೆ ಮಾಡಬೇಡ. ಹೆಂಗಾರ ಮಾಡಿ ಮನೆಯಾಗ ಮಾತಾಡಿ ಒಪ್ಸೋವಂತ ಬಿಡು. ಬಾ ನಿಂಗೆ ಒಂಚೂರು ಫ್ರೆಶ್ ಆಗ್ಬೇಕು. ಇದೇ ರೀತಿ ನೆಳ್ಳು ಇಲ್ಲಿ ಕುತ್ಕೊಂಡು ರೂಮ್ನಾಗ ಒಂಥರ ಕಿರಿಕಿರಿ ಅನಿಸ್ತಾ ಇತ್ತು ನನಗೆ. ಬಾ ಒಂಚೂರು ಹೊರಗೆ ಗಾಳಿಗೆ ಮಾತಾಡ್ಕೊಂತ ನಿಲ್ಲಣ. ಬೇಡ ಅದಕ್ಕೆ ನನಗೆ ಎಲ್ಲಿ ಬರೋಕ್ಕೂ ಮನಸ್ಸಿಲ್ಲ. ಒಲ್ಲೆ ಅನ್ಬೇಡ ಬಾ. ಅದಕ್ಕೆಮ್ಮ ಯಾಕೆ ಹಿಂಗೆ ಹುಡುಗರು ಪ್ರೀತಿ ಒಳಗೆ ಮೋಸ ಮಾಡ್ತಾರೆ? ಏನು ಮಾಡೋಕ್ಕಾಗತ್ತವ? ನಿಮ್ಮಂಥ ಹುಡುಗಿಯರು ನಂಬಿ ಮೋಸ ಹೋಗ್ಬಿಡ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿದರೆ ಹೀಗೆಲ್ಲ ಆಗಲ್ಲ. ಏನು ಮಾಡ್ತೀರಿ ಹೇಳು? ಸ್ವಲ್ಪ ಆರಾಮಾಗಿ ಯೋಚನೆ ಮಾಡ್ಬೋದಿತ್ತ? ಅದನ್ನು ಬಿಟ್ಟು ಸಾಯ್ತೇನೆ ಅಂತ ನಿಂತಿ. ನೀ ಸಾಯೋದ್ರಿಂದ ಎಲ್ಲ ಪರಿಹಾರ ಸಿಕ್ಬಿಡ್ತತನ? ಹೌದು ಸಿಗಲ್ಲ. ಆದ್ರೆ ನಾನು ಏನು ಮಾಡಲಿ? ಎಲ್ಲರಿಗೂ ಗೊತ್ತು, ಇಡೀ ಕಾಲೇಜಿಗೆ ಗೊತ್ತು ನಾನು ಇವನು ಪ್ರೀತಿ ಮಾಡ್ತಿದ್ದ ವಿಷಯ ಎಲ್ಲ ಏರಿಯಾಗ ಗೊತ್ತು. ನಾಳೆ ನಾನು ಬೇರೆ ಯಾರ್ಯಾರ ಮದುವೆ ಆದರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದ್ರಾಗ ಬೇರೆ ಈ ಪಾಪನ ಅಬೋಷನ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಯಾರ. ಆಲ್ರೆಡಿ 3 ತಿಂಗಳು ಮೇಲಾಗೈತಿ. ರಿಸ್ಕಿ ಐತಿ, ಅಬೋಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಯಾರ. ನಾನು ಏನು ಮಾಡಲಿ? ಆ ಪಾಪ ಹುಟ್ಟಿದ ನಾನು ಏನು ಹೆಸರು ಹೇಳಲಿ? ಸಮಾಧಾನಾಗಿರೋ ಬಾ, ಹಿಂಗೆ ಒಂದು ಸ್ವಲ್ಪ ಆರಾಮಾಗಿ ಅಡ್ಡಾಡ್ಕೊಂಬರೋಣ. ಅವಲ್ಲೇ ಅದಕ್ಕೆಮ್ಮ ಯೋ ತಾಯಿ ನಿಂಗೆ ಆರಾಮಾಗಿ ಆಗಲಿ ಅಂತಾನೆ ಅಡ್ಡಾಡ್ಕೊಂಬರೋಣ ಅಂದಿದ್ದು. ಹಿಂಗೆ ಮಾತಾಡ್ಕೊತ ಹೋಗಿ ಆ ಬಾವಿ ಕಡೆ ನಿಂತ ಟೈಮ್ ಒಳಗೆ ಆ ಕಡೆ ಈ ಕಡೆ ನೋಡಿ ಅವ್ರ ಅತ್ತಿಗೆ ಅಕ್ಕಿನ ಬಾವಿ ಒಳಗೆ ದೂಡು ಬಿಡ್ತಾರೆ. ಆ ಬಾವಿ ಒಳಗೆ ನೋಡಿ ಚಂದ್ರ ಎಷ್ಟು ಚಂದ ಕಾಣ್ತಾ ಇದಾನ ಇವತ್ತು ಹುಣ್ಣಿಮೆನ. ಎಲ್ಲಿ? ಹೌದು ನೋಡ್ರಿ ಅದಕ್ಕೆಮ್ಮ ಎಷ್ಟು ಚಂದ ಕಾಣ್ತೈತಿ. ನಿಜ ಹೇಳ್ಬೇಕಂದ್ರೆ ಎಷ್ಟು ಬೇಜಾರಾಗಿತ್ತು ನನಗೆ. ನಿಜವಾಗ್ಲೂ ನೀವು ಹಿಂಗೆ ಹೊರಗೆ ಕರ್ಕೊಂಬಂದು ನಂಗೆ ಸಾಯೋ ತೀರ್ಮಾನನೇ ಬದಲಾಯಿಸಿದ್ರಿ. ಎಷ್ಟು ಚಂದ ಐತಲ್ಲ ಚಂದ್ರ. ಸಾಯಲ್ಲ ಅಂದ್ರೆ ನಾನು ಬಿಡ್ಬೇಕಲ್ಲ. ಓ ಸಾಯ್ತಾ ಇದ್ದಾಳ. ಇವು ದೇವ್ರಿ ಯಾರಾದರೂ ನೋಡ್ತಾರ ಏನಪ್ಪ? ಪುಣ್ಯಕ್ಕೂ ಇಲ್ಲಿ ಯಾರೂ ಇಲ್ಲ. ಹಬ್ಬ ಈಕಿ ಕತಿ ಮುಗೀತು. ಮೊದಲು ಹೋಗಿ ಆ ಬ್ಯಾಗ್ನಾಗಿರೋ ಎಲ್ಲ ಬಂಗಾರ, ನಮ್ಮ ಅತ್ತಿ ಟೀಚರಾಗಿರೋ ರೊಕ್ಕ ಎಲ್ಲ ತೊಗೊಂಡು ಅದನ್ನು ಏನು ಮಾಡಲಿ? ಗಂಟು ಕಟ್ಟಿ ಆ ಸ್ಟೋರ್ ರೂಮ್ನಾಗ ಇಡ್ತೀನಿ. ನಾಳೆ ಹೆಂಗಿದ್ರು ನಮ್ಮಪ್ಪ ನಮ್ಮವ್ವ ಬಂದೇ ಬರ್ತಾರೆ. ಹೆಣದ ಸಲುವಾಗಿ ಹೆಣ ನೋಡಕ್ಕೆ ಬರಬೇಕಲ್ಲ, ಅವ್ರ ಕೈಯಾಗ ಅದನ್ನು ಕೊಟ್ಟು ಕಳಿಸ್ತೀನಿ ಹೆಂಗಾರ ಮಾಡಿ. ಇಲ್ಲ ಸ್ವಲ್ಪ ದಿನ ಆ ಸ್ಟೋರ್ ರೂಮ್ನಾಗೆ ಇರಲಿ. ರೊಕ್ಕ ಬಂಗಾರ ಎಲ್ಲಿ ಹೋತು ಅಂತ ಕೇಳಿದ್ರೆ ಏನು ಹೇಳೋದು ನನಗೆ ಗೊತ್ತಿಲ್ಲ. ಆಕೆ ತೊಗೊಂಡೋಗಿ ಲವ್ ಮಾಡೋ ಹುಡುಗಿಗೆ ಕೊಟ್ಟಿರ್ಬೋದು, ಅಥವಾ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆತ. ಹೆಂಗಿದ್ರು ಆಕೆ ಪ್ಯಾಕ್ ಮಾಡಿರೋದ ಬಟ್ಟೆ ಎಲ್ಲ ಇದ್ದೇ ಇರ್ತಾವೆ. ಸಾವಿಗೆ ನಾನೇ ಕಾರಣ ಅಂತ ಪತ್ರನೂ ಬರೆದಿಟ್ಟಾಳ. ನಾನು ಅವನ್ನೇ ಒಳ್ಳೆ ಕೆಲಸ ಆಯ್ತು. ಸರಿ ಸರಿ, ಮೊದಲು ಹೋಗಿ ಆ ರೊಕ್ಕ ಬಂಗಾರ ಎಲ್ಲ ತೆಗೆದಿಡ್ತೀನಿ. ಹಬ್ಬ ಎಲ್ಲ ದುಡ್ಡು ಬಂಗಾರ ಎಲ್ಲ ತೆಗೆದಿಟ್ಟೆ. ಅಯ್ಯೋ ದೇವ್ರೆ, ಒಂದು ಕೊಲೆ ಮಾಡೋದು ಅಂದರೆ ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ.
ನಾನೇ ಕೊಲೆ ಮಾಡಿದ್ದು ಅಂತ ಏನಾರ ಗೊತ್ತಾಗತ್ತಾ? ಇಲ್ಲ, ನಾನು ಓಡ್ನಿ ತೊಗೊಂಡು ಬೆನ್ನಿಲ್ಲೇ ದುಃಖಿನಿ. ನನ್ನ ಫಿಂಗರ್ ಪ್ರಿಂಟ್ಸ್ ಇರೋಕ್ಕೂ ಸಾಧ್ಯ ಇಲ್ಲ. ಅದು ಅಲ್ಲದೆ ಆಕಿ ಪತ್ರನೇ ಬರೆದಿಟ್ಟಾಳಲ್ಲ. ಯಪ್ಪ, ನನ್ನ ಮೇಲೆ ಯಾವುದೇ ಆಪಾದನೆ ಬರಲ್ಲ, ನನಗದು ಗ್ಯಾರಂಟಿ ಐತಿ. ಆದರೂ ಇಷ್ಟೊಂದು ಬಂಗಾರ ರೊಕ್ಕ ಎಲ್ಲ ನನಗೆ ಸಿಕ್ತಲ್ಲ. ಹಬ್ಬ ದೇವ್ರೆ, ಹಳೆ ಕಾಲದ ಅವ್ರ ಅತ್ತಿಯವ್ರದೆಲ್ಲ. ನಮ್ಮ ಅತ್ತಿ ಎಲ್ಲ ದೊಡ್ಡ ಮಗಳಿಗೆ ಸಣ್ಣ ಮಗಳಿಗೆ ಅಂತ ಇಟ್ಟಿದ್ಲು. ನನಗೇನು ಕೊಡ್ತಿದ್ಲು? ಏನೂ ಕೊಡ್ತಿದ್ದಿಲ್ಲ. ಈ ಸಣ್ಣ ಮಗಳು ಇಲ್ಲಾಂದರೆ ಎಲ್ಲ ದೊಡ್ಡ ಮಗಳಿಗೆ ಕೊಡ್ತಿದ್ಲು. ಒಳ್ಳೆ ಕೆಲಸ ಮಾಡಿದೆ. ಇದನ್ನೆಲ್ಲ ಹಾಕ್ಕೊಂಡ್ರೆ ಡೌಟ್ ಬರ್ತೈತಿ. ಇದನ್ನೆಲ್ಲದನ್ನು ಹಾಕಿ ಹಾಕಿ ಬೇರೆ ಮಾಡಿಸ್ಕೋಬೇಕು. ಬೇರೆ ಮಾಡಿಸಿ ಹಾಕ್ಕೋಬೇಕು, ಅಂದರೆ ಡೌಟ್ ಬರಲ್ಲ. ಆದರೂ ಫಂಕ್ಷನ್ ಭಾರಿ ಚಲೋ ಆತಪ್ಪ. ಹಾಂ, ಬಂದೇ ಬಿಟ್ರಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವ್ರು ಬರಲ್ಲ ಅಂದ್ಕೊಂಡಿದ್ದಲ್ಲ ನಾನು. ಅಯ್ಯೋ ದೇವ್ರೆ. ಕದ ತೆಗಿಲೆ. ಅದಿಯೇ ಇಲ್ಲ ಶೋಭಾ? ಹಾ, ಅದೀನಿ. ಎಷ್ಟೊತ್ತಾತು? ಮಕ್ಕೊಂಡಿಲ್ಲ ನೀನು? ಇಲ್ರಿ, ಯಾಕೋ ನಿದ್ದೆ ಬರತ್ತಿದ್ದಿಲ್ಲ, ಅದಕ್ಕೆ ಅಡ್ಡಾಡತ್ತಿದ್ದೆ. ಕೂಸು ಈಗ ಮಕ್ಕೊಂಡ್ಲ. ಓ ಹೌದಾ, ಆಯ್ತು. ಅಲ್ಲ ವಿಕಿ ಎಲ್ಲದಳ? ಒಬ್ಬಕ್ಕೆ ಯಾಕೆ ಅಡ್ಡಾಡ್ತಿದ್ದೆ? ಯಾಕೆಂದ್ರೆ ಕರಿಬೇಕು ಬೇಡ, ಹೊರಗೆ ಅಡ್ಡಾಡ್ತಿದ್ರಿ. ಅದು ಮಕ್ಕೊಂಡಿರ್ಬೇಕು, ರೂಮ್ ಲೈಟ್ ಹಚ್ಚಿದೆ, ಕತ್ಲಾಗಿತ್ತ, ಹಂಗ ಮಕ್ಕೊಂಡ ಬಿಡ ಅಂತ ನಾನು ಸುಮ್ಮನೆ. ಅದು ಹೊತ್ತರ ಎಷ್ಟಾಗಿತ್ತು? 10:30 ಆಗಿತ್ತು ರಾತ್ರಿ. ನಾನು ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ, ಬಂದ ಬಿಟ್ರಲ್ಲ. ನಾನಂಗಾರ ಇವತ್ತು ಅಷ್ಟೇ ಅಲ್ಲೇ ಉಳಿತಾರನ ಅಂತ ಮಾಡಿದ್ದೆ. ಫೋನ್ ಹಚ್ಬೇಕಂದೆ, ಮತ್ತು ಅನ್ಬಾರ್ದಲ್ಲ. ನೋಡಿ, ನಮ್ಮಣ್ಣ ಅಪರೂಪಕ್ಕೆ ಬಂದಾನ, ಆಲೆ ಫೋನ್ ಹಚ್ಚಾಳ ಅತಿಗೆಮ್ಮ ಅಂತೇಳಿ ಅನ್ನಿಸ್ಬಾರ್ದಲ್ಲ. ಅದಕ್ಕೆ ಫೋನ್ ಹಚ್ಚಕ್ಕೆ ಹೋಗ್ಲಿಲ್ಲ. ಯಾಕೆ ಮಾವರು ಬರಲಿಲ್ಲ? ನೀವು ಅಷ್ಟ ಬಂದ್ರಿ? ಅಯ್ಯೋ, ನಿಮ್ಮ ಮಾವ ಫುಲ್ಲ ಕುಡ್ಬಿಟ್ಟನವ. ಏನು ಮಾಡ್ತಿ? ಅದ ನಮ್ಮ ಸೊಸಿ, ನನ್ನ ಮಗಳ ಮಾವದನಲ್ಲ, ಅವ ಇವರು ಸೇರಿ ಕುಡ್ದಿದ್ರ. ಮತ್ತು ಇನ್ನು ಆಗದ್ದಲ್ಲ ಹೇಳ್ಕೊಂಡು ಏನು ಬರಲಿ. ಆಯ್ತು, ಆಕೆ ಈಕೆ ಏನಂದ್ಲು ನನ್ನ ಮಗಳು, ಇಲ್ಲೇ ಮಕ್ಕೋತ ತೋಬೆ ಅಪ್ಪ, ನೀವು ಹೋಗಿ ಬರ್ಬೇಕಾರ, ನೀನು ಇರೋಂದ್ರೆ ಇರುವಲ್ಲಿ ಹೊಕ್ಕನಂತಿ, ಮತ್ತು ನೀವು ಇಬ್ರು ಹೋರಿ ಅಪ್ಪನ ಬಳಿ ಕಳಿಸ್ತೇನೆ ಅಂದ್ಲ. ಸರಿ ಬಿಡತ್ತಾಗಂತೆ ಸುಮ್ಮನೆ. ಓ ಹೌದಾ? ತಡಿ, ಏನು ಮಾಡಕತ್ತಾಳ ನೋಡ್ತೇನೆ. ಅದು ಅತ್ತೀರ ಮಕ್ಕೊಂಡಿರ್ಬೇಕು. ಹೋಗ್ಲಿ ಬಿಡ್ರಿ, ಮೊದಲೇ ಮದ್ವಿಗೆ ಬೇಡ ಹಂಗ ಹಿಂಗ ಅಂದ್ರಲ್ಲ, ಅದೇ ಬೇಜಾರ್ನಾಗ ಮಕ್ಕೊಂಡಿರ್ಬೇಕು. ಹೋಗ್ಲಿ ಬಿಡ್ರಿ, ಬೆಳಗ್ಗೆ ಮಾತಾಡುವಂತ್ರಿ. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗಲಿಲ್ಲ. ಈಗ ಆಗಲ್ಲೇ 9:30 ನನ್ನ ಜೊತೆಗೆ ಊಟ ಮಾಡಾಳಪ್ಪ. ಹೌದಾ? ಏನು ಬೇಜಾರನಾಗಿದ್ಲನ? ಸಮಾಧಾನ ಆಗಿದ್ಲ? ಇದ್ಲ, ಒಂದು ಲೆಕ್ಕಕ್ಕಿದ್ಲ. ಬೇಜಾರ ಅಂತಿಲ್ಲ. ಏನು ಮಾಡಕ್ಕಾಕತ್ತಮ್ಮ, ನಮ್ಮ ಹಣೆ ಬರನೇ ಇಷ್ಟು. ಏನು ಮಾಡಕ್ಕಾಕತಿ? ಬೇಡ ಸುಮ್ಮನೆ ಯಾಕತ್ತಾಗ, ಅವ್ರಿಗೆ ಏನು ಇಷ್ಟನೋ ಅದೇ ಆಗಲಿ. ನಾನು ಅದಕ್ಕೆ ಬಾಯ್ ಮಾಡೋದು ಬೇಡ, ಮಾತಾಡೋ ಉಪಯೋಗ ಇಲ್ಲ ಅಂತೇಳಿ ಗೊತ್ತಾಗ್ಬಿಟ್ಟತಿ. ನಾ ಇನ್ನೇನು ಕೇಳಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡಲಿ ಅಂತ ಅಂದ್ಲಪ್ಪ. ನಾನು ನೋಡುವ, ನಿಮ್ಮಣ್ಣ ಆತು ನಿಮ್ಮವ್ವಾರ ಆತು ಏನು ಮಾಡಿದ್ರೆ ನೀನು ಒಳ್ಳೇದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ? ಅದನ್ನೇ ಬೇಜಾರು ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಇಡು ಅಂತೆಲ್ಲ ಹೇಳಿದೆ. ಹ್ಞೂ ಅಂತ ಅಂದೆ, ಮಕ್ಕೊಂಡಾಳ. ಮತ್ತೀಗ ನೀವು ಹೋಗಿ ಅದನ್ನೇ ಮಾತಾಡೋದಕ್ಕತ್ತತಿ ಅತ್ತೀರ. ಬೆಳಗ್ಗೆ ಮಾತಾಡುವಂತ್ರಿ, ತಗೋರಿ, ಮಕ್ಕೊಳಕ್ಕೆ. ಹೌದನ? ಸರಿ, ಆಗ್ಲಿ ತಗೋ. ಅಯ್ಯವ್ವ, ನನಗರ ಫಂಕ್ಷನ್ಯಾಗ ನೀನು ಒಬ್ಬಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ಎಲ್ಲಿ ಬರಕತ್ರಿ ಅತ್ತೀರ? ಈ ಹುಡುಗೊಂದು ಕೈ ಬಿಡಲ್ಲ, ಅಲ್ಲಿ ಬಂದು ಎತ್ಕೊಂಡೆ ಕುಂದ್ರಬೇಕು. ಎಲ್ಲಿ ಹೋಗತ್ತಾಗಂತೇಳಿ ನಾನು ಅದಕ್ಕೆ ತಿರಿನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅದು ಕರೆ ಬಿಡುವ, ಜಳ ಅಂದ್ರೆ ಜಳ ತಡ್ಕೊಳಕ್ಕಾಗಲಿಲ್ಲ ಮೈ. ಆಯ್ತು, ಹಂಗಾರ ಮತ್ತೆ ಮಕ್ಕೊಂಡಾಳನ. ನಾನು ಹೋಗೊಂದಿಟ್ಟು ಅಡ್ಡಕ್ಕನವ, ನೀವು ಮಕ್ಕೋರಿ. ಅಪ್ಪ ದೇವ್ರೆ, ಆಕೆ ರೂಮ್ ಬಾಗ್ಲ ತೆಗಿಲಿಲ್ಲ, ಒಳ್ಳೇದಾತು. ಅಲ್ಲ, ತೆಗೆದ್ರು ನಾನು ಯಾಕೆ ಹೆದರ್ಬೇಕು? ಹೆಂಗಿದ್ರು ಪತ್ರ ಬರೆದಿಟ್ಟಾಳ. ಅದು ಅಲ್ಲದೆ ಬಾವಿಗೆ ಬಿದ್ದು ಬಾಳತ್ತಾತು. ಇಷ್ಟೊತ್ತಿಗೆ ಜೀವ ಹೋಗಿರ್ಬೇಕು. ಅಯ್ಯೋ ದೇವ್ರೆ, ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ ಇಲ್ಲ. ನಾನು ಒಡ್ನಿ ಹಿಡ್ಕೊಂಡು ದುಃಖಿನಲ್ಲ. ಇಲ್ಲ, ನನ್ನ ಫಿಂಗರ್ ಪ್ರಿಂಟ್ ಆ ನೀರಾಗಿ ಎಲ್ಲಿಂದ ಇರ್ಬೇಕು. ಅದು ಅಲ್ಲದೆ ಇಲ್ಲಿ ಯಾರು ನೋಡು ಇಲ್ಲ, ನಾ ಹೆದರಬಾರ್ದು. ಧೈರ್ಯವಾಗಿ ಆರಾಮಾಗಿ ನಕ್ಕೊಂತ ಮನಸ್ಫೂರ್ತಿಯಾಗಿ ನಾ ದಿನ ಹೆಂಗಿರ್ತಾನೆ ಹಂಗಿರ್ಬೇಕು. ಇಲ್ಲಾಂದ್ರೆ ನನ್ನ ಮೇಲೆ ಅನುಮಾನ ಬಂದರು ಬಂತೆ. ಬಂಗಾರ ಎಲ್ಲ ತೆಗೆದಿಟ್ಟೇನಲ್ಲ. ಓಯ್, ಹಸಿಯ ಇಲ್ಲ, ಕಸ ಹೊಡ್ದ. ಆಸೆ ಐತ್ರಿ, ಬರ್ರಿ ಮಕ್ಕೋ ಬರ್ರಿ ಒಳಗೆ. ಪಾಪು ತಕೊಂಬರ್ತೇನೆ ಜೊಳಗಾಗಿಂದ. ಓ ಬಂಗಾರ ಅಂತ ಮಕ್ಕೊಂಡತ್ತಿದ್ದು, ಈಗ ಎದ್ರು ಎತ್ತವ, ಇದು ಹೇಳಕ್ಕಾಗಲ್ಲ. ಹೆಣ್ಣ ಎಲ್ಲ ಬಂಗಾರ ನಾಳೆ ನನ್ನ ಮಗಳಿಗೆ ಬರ್ತತಿ. ನನ್ನ ಮಗಳೆಲ್ಲ ಹಾಕ್ಕೊಂಡು ಸಂತೋಷವಾಗಿರ್ಬೇಕು ಅಷ್ಟೇ. ಅಷ್ಟು ಬಂಗಾರನು ದೊಡ್ಡ ಮಗಳಿಗೆ ಒಟ್ಟು ಸಣ್ಣ ಮಗಳಿಗೆ ಒಟ್ಟು ಅಂತ ಹಂಚಿದ್ರ ನಾನೇನು ಮಾಡಲಿ? ಅರ್ಬಿ ತೋರಿಸಿಟ್ಟೇನೆ. ಅರ್ಬಿ ಹೋಗ್ಯಾಕತ್ತೇನೆ ಅಂತೇಳಿ ನೆವ ಮಾಡಿ ಒದರ್ಬೇಕು. ಸತ್ತಾಳ, ಬಾಡಿ ಮ್ಯಾಲೆ ಬಂದತಿ. ಅಯ್ಯೋ ದೇವ್ರೆ, ಅಂತ ಅನ್ಯಾಯ ಆತಪ್ಪ. ಏನಾತ? ನೋಡ್ರಿ, ಅಯ್ಯೋ ಅಯ್ಯೋ ದೇವ್ರೆ, ಏನಾತ? ಅತ್ತೆರ ಬಾಯಾಗ ಅಯ್ಯೋ ನೋಡ್ಬಾರ್ದು ನೋಡಿದೆ ನಿಮ್ಮ ಮಗಳ ಹೆಣ. ಅಯ್ಯೋ ದೇವ್ರೆ, ಅಯ್ಯೋ ಯಾವಾಗ ಬಿದ್ದಾಳ ಈಕೆ? ಏನಾತವಾ? ಬಾವ್ಯಾಗ ನಿಮ್ ತಂಗಿ ಹೆಣ. ಅಯ್ಯೋ ದೇವ್ರಿ, ಏನ್ ಬೇವಾ ಇದು? ಅಲ್ಲ, ರಾತ್ರಿ ನಂಗೆ
ಹೊತ್ತಿಗೆ ಊಟ ಮಾಡಿ ಮಕ್ಕೊಂಡ್ಲಲ್ಲ ಅತ್ಯಾರ ತಡ್ರಿ ಬಂದೆ. ಅಲ್ಲ ರಾತ್ರಿ ಒಳಗಿದ್ದಕ್ಕೆ ಹೆಂಗೆ ಎದ್ದೋದ್ಲಕ್ಕಿ? ಅಯ್ಯೋ ದೇವ್ರೇ. ಅಮ್ಮ ಅತ್ಯಾರ, ಅಲ್ಲ ನಾನ್ ಹಂಗಾರ ರೂಮ್ನ್ಯಾಗ ಫೋನ್ ನೋಡಕ್ ಹೋದೆ, ಯಾರ್ಗಾರ ಫೋನ್ಗಿನ ಹಚ್ಚಿದ್ ಏನಾರ ಆಯ್ತಾ ಅಂತೇಳಿ ನೋಡಿದ್ರಿ ಈ ತರ ಪತ್ರ ಬರ್ದಿಟ್ಟಾಳ್ರಿ ಅತ್ಯಾರ, ನೋಡ್ರಿ ಇಲ್ಲೇ. ಅಯ್ಯೋ ಹಾಳಾದಕ್ಕೆ ಏನಂತ ನನಗೆ ಹಿಂಗ ಸಂಕಟ ಕೊಡ್ತೀಯೇ? ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಬಂಜಾಗಿರೋದು ಎಷ್ಟೋ ವಾಸಿ. ಅಯ್ಯೋ ದೇವ್ರೇ, ಯಾಕೆ ಹಿಂಗೆ ಮಾಡ್ತಾಳಪ್ಪ? ಮಾಡ್ಕೊಂಡ್ಬಿಟ್ಲು. ನನ್ ಸಾವಿಗೆ ಯಾರು ಕಾರಣ ಅಲ್ಲ, ನಾನೇ ಕಾರಣ ಅಂತ ಪತ್ರ ಬರ್ದಿಟ್ಟಾಳ್ರಿ ಅತ್ಯಾರ. ಅಯ್ಯೋ ದೇವ್ರೇ. ಇದೇನ್ ಮಾಡ್ಕೊಂಡ್ಬಿಟ್ಲಿಕ್ಕಿ? ಎಷ್ಟೊತ್ತಿಗೆ ಬಂದ್ ಬಿದ್ದಿದ್ದಾಳಿಕ್ಕಿ ಬಾವ್ಯಾಗ? ಈ ರೀತಿ ಮಾಡ್ಕೊಂಡ್ಬಿಟ್ಟತ್ತಲ್ಲ ಇದು ಹುಡುಗಿ. ರೀ ಏನ್ ಮಕ ನೋಡಾತೀರಿ? ಮಾವರಿಗೆ ಫೋನ್ ಮಾಡ್ರಿ, ನಿಮ್ ಇನ್ನೊಬ್ಬ ತಂಗಿಗೆ ಫೋನ್ ಮಾಡ್ರಿ, ಪೊಲೀಸರಿಗೆ ಹಚ್ಚ್ರಿ. ಪೊಲೀಸ್ರಿಗೆ ಬೇಡ, ಪೊಲೀಸರು ಬಂದರೆ ಪೋಸ್ಟ್ ಮಾರ್ಟಮ್ ಅದು ಇದು ಅಂತ ಭಾಳ ಇದು ಮಾಡ್ತಾರೆ. ಬೇಡ. ಏನ ಒಟ್ನಾಗ